ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತೇನಪ್ಪ ವ್ಲಾಗ್ ಅಂದರೆ ಬುಡ್ಡದು ಬರ್ಡೇ ದಿನ, 4th ಇಯರ್. ಸೊ ಅನ್ಫಾರ್ಚುನೇಟ್ಲಿ ನಾನು ಪೀರಿಯಡ್ ಕೂಡ ಆಗಿದ್ದೆ. ನಾನದಾಗ ಆಲ್ಮೋಸ್ಟ್ 6:15 ಅರೌಂಡ್ ಆಗಿತ್ತು ಬುಡ್ಡುಗೆ. ಬಟ್ ಮಿಡ್ ನೈಟೇ ಬಂದು ವಿಶ್ ಮಾಡಿದ್ದೆ. ಒಂದು ಮನೇಲಿ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಪೂಜೆ ಮಾಡೋದು ಅಷ್ಟೇ. ಅದನ್ನು ಬಿಟ್ಟು ಬೇರೆ ದಿನ ಎಲ್ಲನೂ ಆ್ಯಸ್ ಯೂಶ್ವಲ್ ಮನೇಲಿ ನನ್ನ ಡೇ ಮಾರ್ನಿಂಗ್ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಶುರುವಾಯಿತು. ಸೊ ಮನೇಲಿ ದೋಸೆ ಹಾಗೆ ಇದ್ಕಿದವ್ರೆ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಬರ್ಡೇ ಆದ್ರೂ ಸ್ವೀಟ್ ಏನಕ್ಕೆ ಮಾಡಿಲ್ಲ ಅಂತ ಕೇಳ್ಬೋದು. ನಮ್ಮ ಮನೇಲಿ ಯಾರೂ ಸ್ವೀಟ್ಸ್ ತಿನ್ನೋದಿಲ್ಲ ಆ್ಯಂಡ್ ಫಾರ್ಮಾಲಿಟೀಸ್ ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟು ಎಲ್ಲ ಒಟ್ಟಿಗೆ ಮಧ್ಯಾಹ್ನ ಲಂಚ್ಗೂ ಸೇರಿಸಿ ಮಾಡಬೇಡ ಅಂತ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬದ್ದು ಗೈಸ್, ನಾನು ಆಗಲೇ ಮಾರ್ನಿಂಗ್ ಎದ್ದು ಬಂದು ಮಲಗಿದ್ದಾಗಲೇ ಮುತ್ತು ಕೊಟ್ಟು ವಿಶ್ ಮಾಡಿದ್ದೀನಿ ನನ್ನ ಬೇಬಿಗೆ. ಬಟ್ ಈಗ ಮತ್ತೆ ಎದ್ದು ಬಂದಮೇಲೆ ಲಡ್ಡು ಆ್ಯಕ್ಚುಲಿ ಇವಾಗ ಎದ್ದಿದ್ದು. ಲಡ್ಡು ವಿಶ್ ಮಾಡು ಬುಡ್ಡುಗೆ. ಹ್ಯಾಪಿ ಬರ್ಡೇ. ಹಗ್ ಮಾಡು. ಅವ ನೀನು ಅಣ್ಣ ಕಿಸಿ ಮಾಡು. ಹ್ಯಾಪಿ ಬರ್ಡೇ ಬುಡ್ಡು. ಗೈಸ್, ನೀವು ಎಲ್ಲರೂ ಬುಡ್ಡುಗೆ ವಿಶ್ ಮಾಡಿ ಯಾವಾಗಲೂ ಖುಷಿಯಾಗಿ ಹ್ಯಾಪಿಯಾಗಿ ದೇವರ ಆಶೀರ್ವಾದದಿಂದ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಲಿ ಅಂತ. ಥ್ಯಾಂಕ್ ಯು ನಮ್ಮ ಎಲ್ರಿಗೂ. ಬುಡ್ಡು, ಲಡ್ಡು, ಯು ಹ್ಯಾವ್ ಟು ಗಿವ್ ಗಿಫ್ಟ್ ಟು ಬುಡ್ಡು, ರೈಟ್? ವೆನ್ ಯು ವಿಲ್ ಗಿವ್? ಈವ್ನಿಂಗ್ ಯು ವಿಲ್ ಗಿವ್? ಓಕೆ. ಬುಡ್ಡು ಫುಲ್ ಖುಷ್. ಆ್ಯಕ್ಚುಲಿ ಅವ್ರ ಪಪ್ಪ ಜೊತೆ ಟಿ ವಿ ನೋಡಿಕೊಂಡು ಇಲ್ಲೇ ಮಲಗಿದ್ರು, ನಾನು ಮಾತ್ರ ಮೇಲೆ ಮಲಗಿದ್ದೆ. ಸೊ 12 o'clock ಬಂದು ಕೂಡ ಬುಡ್ಡುಗೆ ವಿಶ್ ಮಾಡಿದೆ. ಆ್ಯಂಡ್ ಈಗಲೂ ಕೂಡ ವಿಶ್ ಮಾಡಿಬಿಟ್ಟು ಸ್ಟಾರ್ಟೆಡ್ ಡೂಯಿಂಗ್ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ. ಸೊ ರಾಜು ಕೂಡ ನನ್ನ ಜೊತೆ ಬೆಳಗ್ಗೆ ಬೇಗನೆ ಎದ್ದಿದ್ರು. ಮಕ್ಕಳು ಅಷ್ಟೇ. ಕೆಲವೊಂದು ದಿನ ಎಲ್ಲ ಹೇಗೆ ಅಂತ ಹೇಳಿದ್ರೆ ಸರ್ಪ್ರೈಸಿಂಗ್ಲಿ ಎಲ್ರಿಗೂ ಆ ಒಂದು ಹ್ಯಾಪಿನೆಸ್ ಅನ್ನೋದು ಬಂದ್ಬಿಡುತ್ತೆ ಮನೇಲಿ. ಅದೇ ಥರ ಆ್ಯಂಡ್ ಒಂಥರ ಫೆಸ್ಟಿವಲ್ ವೈಬ್ ಇದ್ದಂಗಿತ್ತು ಮಾರ್ನಿಂಗೇ. ಆ್ಯಂಡ್ ಕೆಲಸದ ಆಂಟಿಗೂ ಕೂಡ ಬೆಳಗ್ಗೆ ಬೇಗನೆ ಬರೋಕ್ಕೆ ಹೇಳಿದ್ದೆ, ಯಾಕಂದರೆ ನಾವು ಟೆಂಪಲ್ ಹತ್ರ ಹೋಗಬೇಕು ಅಂತ. ಸೊ ನಾನು ಹೋಗಲ್ಲ, ರಾಜುನೇ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರ್ತಾರೆ ಅಂತ. ಮೀನ್ ವೈಲ್ ನನ್ನ ಸಿಸ್ಟರ್ಸ್ ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫಾಲೋವರ್ಸ್, ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಮಗುಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಾದಮೇಲೆ ಫ್ಯಾಮಿಲಿ ವಿಡಿಯೋ ಕಾಲ್ಸ್. ಬೆಳಗ್ಗೆನೇ ಅಕ್ಕ, ಭಾವ ಹಾಗೆ ಗಗನ, ಅಪ್ಪ, ಅಮ್ಮ ಎಲ್ಲರೂ ವಿಡಿಯೋ ಕಾಲ್ ಮಾಡಿ ಬುಡ್ಡುಗೆ ವಿಶ್ ಮಾಡ್ತಾಯಿದ್ರು. ಆ್ಯಂಡ್ ಕೆಲವೊಬ್ಬರು ಕೂಡ ಕೇಳ್ತಾಯಿದ್ರಿ, ಅವನಿನ್ನ ಏನಕ್ಕೆ ಮಾತಾಡ್ತಾ ಇಲ್ಲ. ಆ್ಯಂಡ್ ಈಗ ಪ್ರೆಸೆಂಟ್ ಅವನಿಗೆ 4 years ಆಗಿದೆ. ಹಾಗೆ ಜೀನ್ ಅಂತ ಹೇಳ್ತಾರಲ್ವ, ಸೊ ಹಾಗಾಗಿ ನನ್ನ ಯಜಮಾನರು ಕೂಡ ಮಾತಾಡಿದ್ದು 5 yearsಗೆ. ಆ್ಯಂಡ್ ಲಡ್ಡು ಕೂಡ ಮಾತಾಡಿದ್ದು 5 yearsಗೆ. ಅಂದರೆ ಮಾತಾಡಿದ್ದಕ್ಕೆ ಶುರು ಮಾಡಿದ್ದೆ 5 yearsಗೆ ಅಂತಲ್ಲ, ಸಣ್ಣ ಪುಟ್ಟ ವರ್ಡ್ಸ್ ಎಲ್ಲ ಮಾತಾಡ್ತಾನೆ. ಬಟ್ ಕೆಲವೊಂದು ಪ್ರಾಪರ್ ಸೆಂಟೆನ್ಸ್ ಎಲ್ಲ ಮಾತಾಡೋದಕ್ಕೆ ಇನ್ನೂ ಬರೋದಿಲ್ಲ ಅವನಿಗೆ. ಬಟ್ ಎಷ್ಟೊಂದು ರೆಮಿಡೀಸ್ ಎಲ್ಲ ಹೇಳ್ತಾರಲ್ವ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀವಿ, ಗಂಟೆಯಿಂದ ನೀರು ಕುಡಿಸಿದ್ರೆ ಬೇಗ ಮಾತಾಡ್ತಾರೆ ಅಂತ. ಸೊ ಅದನ್ನು ನಾನು ಕೂಡ ಮಾಡಿದ್ದೀನಿ 2 ಸಲ 3 ಸಲ. ಬಟ್ ಯಾವುದೇ ರೀತಿ ರಿಸಲ್ಟ್ ಏನೂ ಬರಲಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಆದರೂ ಪರವಾಗಿಲ್ಲ, ಮಗು ನಿಧಾನಕ್ಕೆ ಮಾತಾಡಲಿ. ಆ್ಯಂಡ್ ಚೆನ್ನಾಗಿ ಮಾತಾಡ್ತಾನೆ. ಕೆಲವೊಂದು ವರ್ಡ್ಸ್ ಎಲ್ಲ ಮಾತಾಡೋದಿಲ್ಲ ಅಂತಲೇ ಅನ್ನಲ್ಲ. ಅರೌಂಡ್ 7:20ಗೆಲ್ಲ ಆಂಟಿ ಬಂದರು. ಆ್ಯಂಡ್ ಆಂಟಿ ಡೈಲಿ ನಮಗೆ ಮಾಪಿಂಗ್ ಹಾಗೆ ಕ್ಲಾತ್ಸ್ ವಾಷಿಂಗ್ ಹಾಗೆ ವೆಸಲ್ಸ್ ಎಲ್ಲನೂ ವಾಶ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. ಆಂಟಿ ಬರೋದಕ್ಕೆ ನನಗೆ ಎಷ್ಟೊಂದು ಕೆಲಸ ಕಮ್ಮಿ ಆಗುತ್ತೆ. ಬಿಕಾಸ್ ನನ್ನ ಒಂದು ಬೇರೆ ಕೆಲಸಗಳಿಗೆ ನಾನು ಟೈಮ್ ಕೊಡ್ಬೋದು. ಆಂಟಿ ಕೂಡ ವಿಶ್ ಮಾಡ್ತಾಯಿದ್ರು ಬುಡ್ಡುಗೆ. ಸೊ ಇದು ಆಫ್ಟರ್ ಒಂದು ಕಡೆ ನನ್ನ ಕುಕ್ಕಿಂಗ್ ಕೆಲಸ ಎಲ್ಲ ನಡೀತಾಯಿತ್ತು. ಆ್ಯಂಡ್ ಲಡ್ಡುಗೂ ಕೂಡ ಸ್ಕೂಲ್ ಸೆಂಡ್ ಮಾಡಬೇಕಿತ್ತು. ಅವನು ಬುಡ್ಡುಗೆ ರೆಸ್ಟ್ ಆಫ್ ದ ಯು ಕಮ್ ಲಡ್ಡು, ಯು ಕಮ್ ಬುಡ್ಡು, ಬಾ ಇಲ್ಲಿ ಪಪ್ಪ ಹತ್ರ ತಿನ್ಕೋ ಬಾ. ಎಲ್ಲ ಮಾರ್ನಿಂಗ್ಗೆ ಟಾಯ್ಸ್ ಎಲ್ಲ ಹಾಕ್ಕೊಂಡು ಆಟಾಡ್ತಾ ಇದೀಯಾ? ಹಾ, ಸರಿ ಬಿಡು. ಲಡ್ಡು ಸುಮ್ಮನೆ 8:05 8:20 ಬರೋದು ವ್ಯಾನು.
ಸೊ ಗೈಸ್ ನಮ್ಮ ಬುಡ್ಡು ರೆಡಿ ಆಗಿದ್ದಾನೆ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಶರ್ಟ್ ಚೂರು ಒಂದು ಪಾಯಿಂಟ್ ಅಷ್ಟು ದೊಡ್ಡದಾಯಿತು ಅನಿಸುತ್ತೆ. ಬಟ್ ಈ ಪ್ಯಾಂಟಿಗೆ ಓಕೆ, ಈಸ್ ಲುಕಿಂಗ್ ಕ್ಯೂಟ್, ಸ್ಮೈಲ್. ಸೊ ಆಯಿತು, ಹೆಡ್ ಬಾತ್ ಆಯಿತು, ಫ್ರೆಶ್ ಆಗಿ ಸ್ನಾನ ಮಾಡಿದಾಯಿತು. ಆ್ಯಂಡ್ ಈಗ ಅನ್ಫಾರ್ಚುನೇಟ್ಲಿ ದೇವರು ಪೂಜೆ ಮಾಡೋಕ್ಕಾಗಲ್ಲ, ಬಟ್ ಅಜ್ಜಿಗೆ ನಮಸ್ಕಾರ ಮಾಡ್ಕೊಮ್ಮ. ಅಜ್ಜಿಗೆ ನಮಸ್ಕಾರ ಮಾಡ್ಕೊ. ವೆರಿ ಗುಡ್. ಬಾ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಬಾ. ಹೋಗು ಒಳಗಡೆ ನಮಸ್ಕಾರ ಮಾಡ್ಕೊಂಬ. ಗುಡ್ ಬಾಯ್. ಕುತ್ಕೋ. ಪಾಪ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಟೆಂಪಲ್ಗೆ ಹೋಗೋಣ. ಬಟ್ ನಾನು ಹೋಗಲ್ಲ ಗೈಸ್, ನಾನು ಹೊರಗಡೆ ಇರ್ತೀನಿ. ರಾಜು ಕರ್ಕೊಂಡು ಹೋಗ್ತಾರೆ ಮಗುನ, ಒಳಗಡೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಲ್ವಮ್ಮ. ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಸೊ ನಾನು ಈ ರೀತಿ ಒಂದು ಕಾಟನ್ ಫ್ಲೇರ್ಡ್ ಗೌನ್ ಥರ ಹಾಕ್ಕೊಂಡಿದ್ದೀನಿ, ಡಾರ್ಕ್ ಬ್ಲೂ ಕಲರ್. ಸೊ ವಿಚ್ ಇಸ್ ಲುಕಿಂಗ್ ಗುಡ್ ನನಗೆ. ಆ್ಯಂಡ್ ಮೇಕಪ್ ಎಲ್ಲ ಏನೂ ಇಲ್ಲ, ಜಸ್ಟ್ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಆ್ಯಂಡ್ ಲೈಟಾಗಿ ಒಂದು ಕಾಜಲ್ ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ಇಲ್ಲೇ ಅಲ್ವಾ ಚಿಕ್ಕ ತಿರುಪ್ತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ರಾಜನೇ ಹೋಗಿ ಮಗುಗೆ ಅರ್ಚನೆ ಮಾಡಿಸ್ಕೊಂಡು ಬರ್ತಾರೆ. ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಾನು ಬುಡ್ಡು ಜೊತೆ ಈ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ರಾಜು ಸ್ನಾನ ಮಾಡ್ತಾ ಇದ್ದಾರೆ. ಬಂದಿದ್ದ ತಕ್ಷಣ ಹೊರಡೋದೆ. ವೆರಿ ಡಿಸಪಾಯಿಂಟೆಡ್, ಬೇಜಾರು ಅನ್ನಿಸ್ತಾ ಇದೆ, ಇವತ್ತು ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾರಿಗೆ ಭಯ ಪಡಲಿಲ್ಲ ಅಂದ್ರೂ ದೇವ್ರಿಗೆ ಭಯ ಪಡಬೇಕು ನಾವು. ಇಟ್ಸ್ ಓಕೆ, ಮಂಡೇ ಪೂಜೆ ಮಾಡ್ತೀನಿ. ಆ್ಯಂಡ್ ಈಗ ಟೈಮ್ ಬಂದು 9:15 ಅರೌಂಡ್ ಆಗಿದೆ. ಸೊ ಈಗ ಏನೇನು ಹೊರಡಬೇಕು. ಸೊ ಫುಲ್ ಕಾಟನ್ ಇದೆ ಆ್ಯಂಡ್ ನನ್ನ ಸೈಜ್ ಬಂದು ಎಲ್ಲಾಗಿದೆ. ಸೊ ನಾನು ಇದಕ್ಕೆ ಈ ರೀತಿ ಇಯರಿಂಗ್ಸ್ ಪೇರ್ ಮಾಡಿದ್ದೀನಿ. ಸ್ವಲ್ಪ ಟ್ರೆಡಿಷನಲ್ ಲುಕ್ ಥರ ಇರುತ್ತೆ. ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ವೇರ್ ಯುವರ್ ಸ್ಪೆಕ್ಸ್? ರೆಡಿ? ಥ್ಯಾಂಕ್ ಯು. ನೈಸ್. ನಿಂಗೆ ಬಟ್ಟೆ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಯೋ 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 ಶಿಮ್ಸ್ ಕಮ್, ಲೆಟ್ಸ್ ಗೋ. ದೇವಸ್ಥಾನ ಹತ್ರ ಬಂದಿದ್ದೀವಿ. ರಾಜು ಹೂವು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಇಷ್ಟು ಹತ್ರ ಬಂದು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ ಅಂತ ಬೇಜಾರಾಗ್ತಾ ಇದೆ. ಬಟ್ ಇಟ್ಸ್ ಓಕೆ. I'm waiting here. ಹೋಗ್ಬಿಟ್ಟು ಆಟ ಮಾಡ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ಹೋಗಲ್ಲ ಅಂತ. ಇನ್ನೊಂದು ಕರೆಕ್ಟಾಗಿ 10 ಗಂಟೆ, ಇನ್ನೊಂದು 10 ನಿಮಿಷ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಏನು ನಿನ್ನ ಹೆಸರು? ಏನು? ಯಾಕೆ ಹೋಗಲ್ಲ? ಹೋಗ್ಬೇಕಲ್ವ ಸ್ಕೂಲ್ಗೆ? ಇಲ್ಲಿ ಹೋಗು, ಚಿಕ್ಕ ತಿರುಪ್ತಿಲಿ ಇದೆಯಲ್ಲ. ನಿಮ್ಮೂರು ಯಾವುದು? ಚಿಂತಾಮಣಿನಾ? ಎಲ್ಲಿದ್ದಾರೆ ನಿಮ್ಮಮ್ಮ ನಿಮ್ಮಪ್ಪ? ವ್ಯಾಪಾರ ಹೋಗಿದ್ದಾರಾ? ಹೌದಾ. ಬಟ್ ನೀನು ಒಂದು ಕಡೆ ಕುತ್ಕೋಬೇಕು ಆಯಿತಾ, ಈ ಥರ ಎಲ್ಲ ಓಡಾಡಬಾರ್ದು. ಗುಡ್ ಗರ್ಲ್. ಒಂದು ಕಡೆ ಅಲ್ಲೆಲ್ಲಾದರೂ ನೋಡು, ಅಲ್ಲ ಅಜ್ಜಿ ಕೂತಿದೆಯಲ್ಲ, ಅಲ್ಲಿ ಕುತ್ಕೋಬೇಕು. ಹೊಡೆದಾಕ್ಬಿಡ್ತಾರಾ? ಬಟ್ ನೀನು ಒಂದು ಕಡೆ ಕುತ್ಕೋಬೇಕು ಅಲ್ಲೆಲ್ಲಾದರೂ, ಆ ಕಡೆ ಆಯಿತಾ. ಈ ಥರ ಎಲ್ಲ ಓಡಾಡಬಾರ್ದು. ಜೀವನ ಅನ್ನೋದು ಎಲ್ರಿಗೂ ಒಂದೇ ಥರ ಇರಲ್ಲ ಗೈಸ್. ಆಷಾಢದ 2ನೇ ಶುಕ್ರವಾರ ಅಲ್ವಾ, ದೇವ್ರಿಗೆ ಒಳಗಡೆ ವಿಶೇಷವಾಗಿ ಪೂಜೆ ಇರಬೇಕು ಅಂತ ಅನ್ಸುತ್ತೆ. ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತೆ. ಸೊ ಅದೇ ದೇವ್ರಿಗೆ ಹೂವು ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ದೀನಿ. ಅಪೋಸಿಟಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಅರ್ಚನೆ ಮಾಡಿಸೋಣ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ. ಹೊರಗಡೆ ಬರ್ತಾರಾ, ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೇಗೆ ಅಂತ ಮಾಡಿದೆ ದೇವ್ರಿಗೆ. ಗುಡ್ ಬಾಯ್. ಸರಿ ಬಿಡು, ಮನೆಗೆ ಹೋಗಿ ತೆಗ್ದಾಕ್ಬಿಡೋಣ. ಉಲ್ಟಾ ಮಾಡಿ ಹಾಕು.
ಏ ಏನಂತ ಬೇಡ್ಕೊಂಡೆ ಚಾಮಿ ಮುಕ್ಕುತ್ತಾದ ಸರಿ ಬಾ ಗುಡ್ ಬಾಯ್ ಹ್ಯಾಪಿ ಹ್ಯಾಪಿ ಗೈಸ್ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಜ್ಯುವೆಲ್ರಿ ಶಾಪ್ಗೆ. ಈ ಶಾಪ್ ಬಂದು ಚಿಕ್ಕತಿರುಪತಿಲೇನೇ ಇರೋದು. ಈಗೆಲ್ಲ ಗೋಲ್ಡ್ ರೇಟ್ ಬಂದು ಒಂದೊಂದು ಕಡೆ ಒಂದೊಂದು ಥರ ಇದೆ ನಿಜವಾಗ್ಲೂ ಸೀರಿಯಸ್ಲಿ. ಬ್ಯಾಂಗ್ಳೂರಲ್ಲೆಲ್ಲ 13.5 ಇದೆ, ಇಲ್ಲಿ 14 ಅಂತ ಹೇಳ್ತಾ ಇದ್ರು. ಬಟ್ ಓಕೆ, ಲಡ್ಡು ಬುಡ್ಡುಗೆ ಇಬ್ರಿಗೂ ಸ್ವಲ್ಪ ಈ ಒಲೆದು ತಿರ್ಪ ಏನಿರುತ್ತೆ ಬ್ಯಾಕ್ ಸೈಡ್ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳಿಬಿಟ್ಟು ಮಗುಗೆ ಕೊಡ್ಸೋಣ ಅಂತ ಹೇಳಿಬಿಟ್ಟು ಹೋಗಿ ಆ್ಯಂಡ್ ರಾಜು ಕೂಡ ಸಮ್ ಆಫ್ ಟ್ರಯಲ್ ಮಾಡ್ತಿದ್ರು ಆ್ಯಂಡ್ ತೊಗೊಂಡು ಬಂದ್ವಿ. ಮ್ಯಾಂಗೋ ಇದೇ ತಗೊಳ್ಳೆ ಇದು ಕೊಟ್ಬಿಡು. ಹಾಂ ಇದು ಕೂಡ ಇದೆ. ತಮಿಳ ಹಿಂದಿ 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 ನೇಮ್ಡ್ ಒನ್ ಸಿಕ್ ಬಾಯ್ ಕಡೆ ಏನು ಬೇಕೋ ಆ ಬ್ರೌನಿ ಒಂದು ಬಿಸಿ ಮಾಡ್ಕೊಡೋಣ. ಸರಿ ಬಾಯ್ ಕಡೆ ಅಲ್ಲಿ ಕೇಕ್ ಕೂಡ ಎಷ್ಟು ತಗೊಂಡ್ರೆ ಈಗ ಬ್ರೌನಿ ಇದೆ ಭಯ್ಯ. ಸೊ ಗೈಸ್ ಇಲ್ಲೇ ನಮ್ಮ ಏರಿಯಾದಲ್ಲೇ ಡೋಲ್ಸಾ ಇದೆ. ಸೊ ಇಲ್ಲಿ ಬೆಳಿತೀವಿ, ಎಲ್ಲ ಫ್ಲೇವರ್ಸ್ ಕೇಕ್ ಸಿಗುತ್ತೆ ಆ್ಯಂಡ್ ಕಸ್ಟಮೈಸ್ ಕೇಕ್ ಅಂತೂ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ. ಆ್ಯಕ್ಚುಲಿ ಲಡ್ಡು ಬರ್ಡೇಗೆ ನಾವು ಇಲ್ಲೇ ಕೇಕನ್ನು ತೊಗೊಂಡು ಹೋಗಿದ್ದು ಸ್ಪೈಡರ್ ಮ್ಯಾನ್ ಕೇಕ್ ಥೀಮು. ಆ್ಯಂಡ್ ಈಗ ಐ ಚೂಸ್ಡ್ ಚಾಕ್ಲೇಟ್ ಸಮಥಿಂಗ್ ಈ ಸೆಟ್ ಫ್ಲೇವರ್ ಅದನ್ನು ರಾಜು ಕೆಲಸ ಇರುತ್ತೆ ಅದಕ್ಕೆ. ಸೊ ಈಗಲೇ ತೊಗೊಂಡೋಗಿ ಪ್ಲೀಸ್ ಇಟ್ಬಿಡ್ತೀನಿ. ನಾನು ದೇವಸ್ಥಾನದಿಂದ ಹೋಗ್ತಾ ಇದ್ದೀನಿ, ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಯಾ ಹೇಳು ಏನು ಮಾಡ್ತೀಯಾ? ಹಾಂ ಹಾಂ ಯು ಕಟ್ ಫಸ್ಟ್ ಕೇಕ್. ವೆರಿ ಗುಡ್. ಬಾಯ್ ಕಡೆ ಅದೆಲ್ಲ ಟಚ್ ಮಾಡಬಾರ್ದು, ಡಸ್ಟ್ ಇರುತ್ತೆ. ಬಾಯ್ ಕಡೆ ಗೋನ್ ಸಿದ್ದೇರ್ ಇವನ್ ಬ್ರೌನ್ ತಗೊಂಡ್ವಿ ಆ್ಯಂಡ್ ಒಂದು ಪೆಪ್ಪರ್ ಪೇಕ್ ಇದು and the cake and one cap. ಮಗು ನನ್ನ ಮಗನ ಬರ್ತ್ಡೇ ಇವತ್ತು ಚಿಕ್ಕೊಂದು ಅಲ್ಲೇ ಇಟ್ಬಿಡು, ಬಿಡು ಮುಡ್ಡು ಇಲ್ಲೋಡು. ಪೆಪ್ಪರ್ ಪೀಗ್ದು ಪೆಪ್ಪರ್ ಪೀಗ್ ಅನ್ನ. ಟೆಂಪಲಿಂದ ಬಂದು ಮಿಡ್ ಸ್ನ್ಯಾಕ್ಸ್ ಟೈಮ್ ಆಗೋಯ್ತು, 11 o'clock. ಸೊ ಅದಕ್ಕೆ ಈಗ ಆ್ಯಪಲ್ ತೊಗೊಂಡಿದ್ದೀನಿ, ಆ್ಯಪಲ್ ತಿಂತಾಯಿದ್ದೀನಿ. ಆ್ಯಂಡ್ ಬುಡ್ಡು ಸ್ವಲ್ಪ ಮಿಕ್ಸ್ಚರ್ ಬೇಕು ಅಂತ ಹೇಳ್ದೆ, ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಆ್ಯಂಡ್ ಈಗ ಅವ್ನಿಗೆ ಇಯರಿಂಗ್ಸ್ ಹಾಕಬೇಕು. ಸದ್ಯಕ್ಕೆ ದೇವ್ರ ಹತ್ರ ಇಟ್ಬಿಟ್ಟು ಹೋಗಿದ್ದಾರೆ ರಾಜು. ಈಗ ಮತ್ತೆ ಮಗು ಹತ್ರ ಹಚ್ಕೊಂಡು ಹಾಕ್ತೀನಿ. ಆ್ಯಂಡ್ ಫ್ರಿಜ್ಜಲ್ಲಿ ಕೇಕ್ ಇಟ್ಟಿದ್ದೀನಿ. ಸೊ ಸಂಜೆ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಗೆ ಕಟ್ ಮಾಡೋದು. ಸೊ ಸದ್ಯಕ್ಕೆ ಏನೂ ಕೆಲಸ ಇಲ್ಲ. ಈವ್ನಿಂಗ್ ಆ್ಯಕ್ಚುಲಿ ಬುಡ್ಡು ಬರ್ಡೇ ಸ್ಪೆಷಲ್ ಮನೇಲೇ ಕೇಕ್ ಕಟ್ ಮಾಡೋದು ಸ್ಟೂಡೆಂಟ್ಸ್ ಜೊತೆಗೆ. ಒಂದು 1.5 hour ಕ್ಲಾಸ್ ತೊಗೊಂಡ್ಬಿಟ್ಟು ಅದಾದಮೇಲೆ ಆಚೆ ಹೋಗೋದು ಊಟ ಮಾಡೋದಕ್ಕೆ ಅಂತ. ಸೊ ಅಷ್ಟೇ, ಬಿಕಾಸ್ ತುಂಬ ಪ್ಲ್ಯಾನ್ಸ್ ಇತ್ತು. ಬಟ್ ನಾನು ಪೀರಿಯಡ್ಸ್ ಆಗಿದ್ದರಿಂದ ಯಾವ ಪ್ಲ್ಯಾನ್ಸನ್ನು ನಾವು ಕರೆಕ್ಟಾಗಿ ಮಾಡೋದಕ್ಕೆ ಆಗಲಿಲ್ಲ, ಅಂದರೆ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. ಸಂಜೆ ಹೋಗಿ ಫ್ಯಾಮಿಲಿ, ನಾವು ನಮ್ಮ ಪುಟ್ಟ ಫ್ಯಾಮಿಲಿ ಊಟ ಮಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಆ್ಯಂಡ್ ಈಗ ಬನ್ನಿ ಬುಡ್ಡುಗೆ ಆ ಇಯರಿಂಗ್ಸ್ ಹಾಕೋಣ ಹೇಗೆ ಕಾಣುತ್ತೆ ಅಂತ ನೋಡೋಣ. ರೆಡಿ ಬುಡ್ಡು? ರೆಡಿ? ಹಾಕೋ ಇಯರಿಂಗ್ಸು. ಬುಡ್ಡುಗೆ ಹೇಗೆ ಕಾಣಿಸ್ತದೆ ನ್ಯೂ ಇಯರಿಂಗ್ಸ್? ಆ್ಯಕ್ಚುಲಿ ನೈನ್ ಪಾಲಿಶಲ್ಲಿ ಡಿಪ್ ಮಾಡಿಬಿಟ್ಟು ತಿರ್ಪನ ಹಾಕಿದ್ದೀನಿ. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು. ಗೈಸ್ ಮಲಗಿಬಿಟ್ಟು ಎದ್ದೆ. ಸೊ ಮಧ್ಯಾಹ್ನ ಅಂಥದ್ದೆಲ್ಲ ಏನೂ ಮಾಡಿಲ್ಲ, ಜಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬುಡ್ಡು ಜೊತೆ ಆಟ ಆಡ್ಕೊಂಡಿದ್ದು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ಕಾಲ್ ಮಾಡಿದರು, ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿರಲಿಲ್ಲ. ಇವಾಗ ಆಲ್ರೆಡಿ 3:35 ಆಗಿಬಿಟ್ಟಿದೆ. ಸೊ ನನ್ನದೊಂದು ವಿಡಿಯೋ ಅಪ್ಲೋಡ್ ಇತ್ತು, ಬುಡ್ಡದು ಬರ್ಡೇ ಶಾಪಿಂಗ್ ಮಾಡಿದ್ದು ಅಂತ ಹೇಳಿಬಿಟ್ಟು. ಸೊ ಅದನ್ನು ಹಾಗೆ ಟಿ ವಿದಲ್ಲಿ ನೋಡ್ಕೊಂಡಿದ್ದು, ಈಗ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಲಡ್ಡು ಕೂಡ ಬರ್ತಾನೆ, ಅವ್ನ ಹೆಲ್ಪ್ ತೊಗೊಂಡು ಪುಟ್ಟದಾಗಿ ಆ ಪೆಪ್ಪರ್ ಪಿಗ್ ಬಲೂನ್ ಎಲ್ಲ ತಂದಿದ್ನಲ್ವ, ಬಲೂನ್ ಅಂತಾರೆ ಅದಕ್ಕೆ,
ಅದನ್ನೆಲ್ಲ ಸೊ ಹೀಗೆ ಇದೇ ಟೇಬಲ್ ಮೇಲೆ ಸ್ವಲ್ಪ ಎಲ್ಲ ಸ್ಟಿಕ್ ಮಾಡಿಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್ ಬರೋಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಯಾವ ರೀತಿ ಎಲ್ಲ ಸೆಟಪ್ ಮಾಡ್ತೀನಿ ಅಂತ. ಆ್ಯಂಡ್ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಏನು ಗೊತ್ತಾ, ವ್ಯೂಸು ನಾನು ಮಾಡಿದ ಮಿಸ್ಟೇಕೆ ಅಂತ ಅನ್ಸುತ್ತೆ. ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ ಏನಕ್ಕೆ ನಾನು ಶಾರ್ಟ್ ಬ್ರೇಕ್ ಅನ್ನೋದು ಹೋಗ್ಬಿಟ್ಟು ಇಷ್ಟು ದೊಡ್ಡ ಲಾಂಗ್ ಬ್ರೇಕ್ ಆಯಿತು ಆ್ಯಂಡ್ ಏನಕ್ಕೆ ನಾನು ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅನ್ನೋದನ್ನು ಎಲ್ಲನೂ ಆ ಫ್ಯಾಕ್ಟ್ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ಬಟ್ ಸ್ಟಿಲ್ ನಾವು ಎಷ್ಟು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇರುವಂತಹ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ರು ಕೂಡ ವ್ಯೂಸ್ ಕಮ್ಮಿ ಬಂದಾಗ ತುಂಬ ಡಿಮೋಟಿವೇಟ್ ಆಗುತ್ತೆ. ಅದರಷ್ಟು ಡಿಮೋಟಿವೇಟ್ ನಿಜವಾಗ್ಲೂ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಬಟ್ ಆದರೂ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಷಪ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಎಲ್ಲನೂ ರೆಡಿ ಮಾಡ್ಕೋಬೇಕು. ಕುಕ್ಕಿಂಗ್ ಎಲ್ಲ ಏನಿಲ್ಲ, ಅದು ಒಂದು ತುಂಬ ಮೈನಸ್. ಈಗ ತೊಗೊಂಡು ಡಸ್ಟ್ಬಿನಲ್ಲಿ ಇಟ್ಬಿಟ್ಟು ನಿಮ್ಮ ಬರ್ಡೇ ಬಾಯ್ ನನಗೆ ಬಂತು. ಉಲ್ಟಾ ಉಲ್ಟಾ ಪರವಾಗಿಲ್ಲ, ನಾನು ಹಿಂಗೆ ಫೋಟೋ ಇಟ್ಕೊಳ್ತೀನಿ. ನಾನೊಂದು ಸಪ್ರೇಟ್ ಫೋಟೋಸ್ಗಳನ್ನ ಇಟ್ಕೊಂಡ್ಬಿಡ್ತೀನಿ, ನಾವೇನಾಗ ಹಾಕಲಿ. ಓಕೆ, ಏನು ಸಿಗುತ್ತೆ. ಅಯ್ಯೋ, ಆಮೇಲೆ ಕೇಕ್ ಕಟ್ ಮಾಡಲಿ. ಅವರು ಸ್ಟಾರ್ಟ್ ಬೇಬಿ. One second. ಇರು. ಹಂಗೆ ಇರೋ ಫೋಟೋ. ಯಾರು ತಿನ್ಸೋದು ಬೇಡ, ನಾನೇ ನಿಮ್ಗೆ ಹಾಕ್ಕೊಡ್ತೀನಿ. ಓಕೆನಾ ರೀ, ನೀವು ಹೋಗಿ ತಿನ್ಸ್ರಿ ಸಾಕು. ಬನ್ನಿ ಈ ಕಡೆ. ನಮ್ಮ ಹೋದ್ರು. ಹ್ಯಾಪಿ ಬರ್ಡೇ ಗುಡ್ಡು. ಥ್ಯಾಂಕ್ ಯು. ಹ್ಯಾಪಿ ಫೋಟೋ ಹಿಡಿದ ಮಗು ಅಲ್ಲಿ. ಸೊ ಗೈಸ್, ಈಗ ಸರ್ಜಾಪುರದಲ್ಲಿ ಇರುವಂತಹ ಬೇ ಗ್ರಿಲ್ಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಸೊ ನೋಡೋಣ, ಫಸ್ಟ್ ಟೈಮ್ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬೇರೆ ಬೇರೆ ಥರ ಎಲ್ಲ ಹೋಟೆಲ್ಸ್ ಇತ್ತು, ಬೇರೆ ಬೇರೆ ಥರ ಎಲ್ಲ ರೆಸ್ಟೋರೆಂಟ್ಸ್ ಇತ್ತು. ನೇಮ್ಸ್ ಚೇಂಜ್ ಮಾಡಿದ್ರು ಆ್ಯಂಡ್ ದ ಆಂಬಿಯನ್ಸ್ ವಾಸ್ ಸೋ ಗುಡ್. ಲೆಟ್ ಮೀ ಸಿ ದ ಫುಡ್ ಟೇಸ್ಟ್. ಅಲ್ಲ ಫುಡ್ಡು ವರ್ಡ್ಸ್. ಮಮ್ಮಿ ಹೈದ್ರಾಬಾದ್ ಬಿರಿಯಾನಿ ಒಂದು, ಪೆಪ್ಪರ್ ಚಿಕನ್ ಮಸಾಲ, ಕಡಾಯಿ ಚಿಕನ್, ಪೆಪ್ಪರ್ ಚಿಕನ್ ಮಸಾಲ. ಗೈಸ್, ಇಲ್ಲಿಂದ ಫುಡ್ ಕಾಸ್ಟ್ ಎಲ್ಲ ಬಂದು ಅಫೋರ್ಡಬಲ್ ಆಗಿ ಏನಿಲ್ಲ, ಒಂದು ರೇಂಜಲ್ಲೇ ಇದೆ. ಆ್ಯಂಡ್ ಫುಡ್ ರಿವ್ಯೂ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತಲೂ ಇಲ್ಲ, ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಆವ್ರೇಜ್ ಆಗಿದೆ. ಸೊ ಸರ್ಜಾಪುರ ನಿಯರ್ ಬೈ ಯಾರು ಇದ್ದೀರಾ, ಯಾರಾದರೂ ವಿಸಿಟ್ ಮಾಡಿದರೆ ಖಂಡಿತ ಗೊತ್ತಿರುತ್ತೆ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ ವಿಸಿಟ್ ಮಾಡಿ. ಬಟ್ ಚೆನ್ನಾಗಿದೆ ಕಂಪೇರ್ ಟು ಎಂಪೀರಿಯನ್ ಆ್ಯಂಡ್ ರಾಯಲ್ ಡೈನ್ಗೆಲ್ಲ ಮಾಡಿದ್ರೆ ಇದು ಸ್ವಲ್ಪ ಅದಕ್ಕಿಂತ ಕಮ್ಮಿನೇ. ಬಟ್ ಓಕೆ, ಸೊ ರಾಜು ಸ್ವಲ್ಪ ಕಮ್ಮಿನೇ ತಿಂದರು ಲಿಮಿಟಾಗಿ, ನಾನು ಮಕ್ಕಳೇ ತಿಂದಿದ್ದು. ಸೊ ಒಂದು ಹಾಫ್ ಆನ್ ಅವರ್ಗೆಲ್ಲ ನಾವು ಊಟ ಮುಗಿಸ್ಕೊಂಡ್ಬಿಟ್ವಿ, ಬಿಕಾಸ್ ಸ್ವಲ್ಪನೇ ಆರ್ಡರ್ ಮಾಡಿದ್ದು. ಬಟ್ ಆದ್ರೂ ಚೆನ್ನಾಗಿತ್ತು ಊಟ. ಒಂದು ಬರ್ಡೇ ವೈವ್, ಆಚೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದು, ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಒಂದು ಹ್ಯಾಪಿ ಮೂಮೆಂಟ್ಸ್ ಅಲ್ವಾ. ಸೊ ಅಲ್ಲಿಂದ ನಾವು ಮನೆಗೆ ಬರೋಷ್ಟೊತ್ತಲ್ಲಿ ಅರೌಂಡ್ 9:15 ಆಗಿತ್ತು. ಸೊ ಹೀಗಿತ್ತು ಫ್ರೆಂಡ್ಸ್ ಬುಡ್ಡು ಬರ್ಡೇ. ಸಿಂಪಲ್ಲಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಬಾಯ್. ಇಟ್ ವಾಸ್ ಗುಡ್.